ಜೇಡರ ದಾಸಿಮಯ್ಯನವರು ಮಾತನಾಡೋದು ನಿಲ್ಲಿಸಿದ್ರೆ ನಾನು ಮಾತಾಡ್ತೀನಿ. ಮನೆ ಸಂಸಾರ ತಾಪತ್ರಯಗಳೆಲ್ಲ ಇಲ್ಲೇ ಮಾತಾಡ್ತೀನಿ. ನಗರದ ಮಹಿಳೆಯರು ದಯಮಾಡಿ ಪ್ರಾರ್ಥನೆಗಳೆಲ್ಲ ನಮ್ಮ ಸಹೋದರಿಯರು, ನಿಮ್ಮ ಅತ್ತೆ ಹೇಗಿದ್ದಾಳೆ, ಸೊಸೆ ಹೇಗಿದ್ದಾಳೆ, ಸೊಸೆ ಯಾವ ಸೀರೆ ತಗೊಂಡ್ಬಂದು ಹೆರಿಗೆ ಯಾವಾಗಾಯಿತು ಅದೆಲ್ಲ ಆಮೇಲೆ ಮಾತಾಡಿ. ಇಲ್ಲಿ ಬಂದಿರೋದು ಒಂದು ಸಾಂಸ್ಕೃತಿಕ ಸಮಾರಂಭ. ದಯಮಾಡಿ ನಮ್ಮ ಹೆಣ್ಮಕ್ಳು ಬಹಳ ಶಿಸ್ತಿನವರು. ಸನ್ಮಾನ್ಯ ಸುದರ್ಶನ್ ಅವರೇ, ಎಷ್ಟು ಶಿಸ್ತು ಅಂದರೆ ಸಮಾರಂಭಗಳಲ್ಲಿ ಒಂದಿಷ್ಟು ಮಾತಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಜೇಡರ ದಾಸಿಮಯ್ಯನವರು ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯನು ಅರಗಳಿಗೆ ಇತ್ತೊಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತ. ಇದರ ಆಶಯ ಇಷ್ಟೇ, ಭಗವಂತ ಆನೆಯನ್ನು ಕೊಡಬಹುದು, ಅಧಿಕಾರವನ್ನು ಕೊಡಬಹುದು, ಹಣವನ್ನು ಕೊಡಬಹುದು, ಏನೆಲ್ಲ ಅಷ್ಟೈಶ್ವರ್ಯಗಳನ್ನು ಕೊಡಬಹುದು. ಅವ್ಯಾವು ನನಗೆ ಬೇಡ, ನನಗೆ ಬೇಕಾಗಿರುವುದು ಶರಣರ ಅನುಭವದ ನುಡಿ, ಶರಣರ ಸಂಸ್ಕೃತಿ ಎನ್ನುವಂಥ ಮಾತನ್ನ ಆದ್ಯವಚನಕಾರ ಜೇಡರ ದಾಸಿಮಯ್ಯ ಹೇಳ್ತಾರೆ. ಆ ರೀತಿಯಲ್ಲಿ ಶರಣ ಸಂಸ್ಕೃತಿಯನ್ನ, ಗುರುಲಿಂಗ ಜಂಗಮ ಪ್ರೇಮವನ್ನು ಅಳವಡಿಸಿಕೊಂಡಿರುವ ವಿಶಿಷ್ಟ ಮಹಿಳೆಯರು ಅಂದರೆ ನಮ್ಮ ನಗರದ ಮಹಿಳೆಯರು. ಬಹಳ ಅಭಿಮಾನದಿಂದ ಈ ಮಾತನ್ನು ಹೇಳ್ತೇನೆ. ನಿಮ್ಮಲ್ಲಿ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಧಾರ್ಮಿಕ ಚಿಂತನೆ ಇದೆ, ಕೌಟುಂಬಿಕ ಸಂಬಂಧಗಳನ್ನು ಕಾಪಾಡಿಕೊಂಡು ಬರುವಂತಹ ಜವಾಬ್ದಾರಿ ಇದೆ. ಈ ಹಿನ್ನೆಲೆಯಲ್ಲಿ ಈ ನಗರದ ಶಿವಾಚಾರ ಮಹಿಳಾ ಸಂಘದ ಈ ವೇಮಗಲ್ ಘಟಕದ ಸ್ಥಾಪನೆಯ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ನಾಗಲಾಪುರ ಸಂಸ್ಥಾನ ಮಠದ ಮಠಾಧ್ಯಕ್ಷರಾದ ಷಷ್ಠಲ ಬ್ರಹ್ಮ ಪಟ್ಟದ ತೇಜೇಶ ಸಿಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಪಥವನ್ನು ಆಯ್ಕೆ ಮಾಡಿಕೊಂಡು ಈ ಭಾಗದ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾ ಇರುವ ಶ್ರೀಗಳವರಿಗೆ ನನ್ನ ಅನಂತ ಪ್ರಣಾಮಗಳು. ನಮ್ಮ ಆತ್ಮೀಯರಾದ ಸುದರ್ಶನರು ಒಬ್ಬ ರಾಜಕಾರಣಿ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ನಿದರ್ಶನ. ನಾಳೆ ನಾವು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ತತ್ವರಹಿತ ರಾಜಕೀಯ, ನೀತಿರಹಿತ ವ್ಯಾಪಾರ, ಆತ್ಮರಹಿತ ಭೋಗ, ಶೀಲರಹಿತ ಶಿಕ್ಷಣ, ಮಾನವೀಯತೆ ಇಲ್ಲದ ವಿಜ್ಞಾನ, ದುಡಿಮೆ ಇಲ್ಲದ ಸಂಪತ್ತು, ಇವು ಸಪ್ತ ಮಹಾಪಾತಕಗಳಂತೆ. ಆದರೆ ತತ್ವ ಸಹಿತವಾದ ರಾಜಕೀಯವನ್ನು ಮಾಡೋರಿಗೆ ಈ ಸಮಾಜ ಮೂಲೆ ಗುಂಪು ಮಾಡುತ್ತಲ್ಲ ಅನ್ನುವ ನೋವು ನನ್ನಲ್ಲಿ ಕಾಣ್ತಾ ಇದೆ. ಸುದರ್ಶನ ಸಾಹೇಬ್ರಂತವರು ಒಂದು ಉನ್ನತ ಸ್ಥಾನದಲ್ಲಿದ್ದು ಈ ಸಮಾಜವನ್ನು ಮುನ್ನಡೆಸಬೇಕಾಗಿತ್ತು. ಆದರೆ ಈ ಸಮಾಜದ ವ್ಯವಸ್ಥೆಯಲ್ಲಿ ಹಣ, ಜಾತಿ, ಈ ಪ್ರಭಾವಗಳಿಂದಾಗಿ ಅನೇಕ ಪ್ರತಿಭೆಗಳು ಕಮರಿ ಹೋಗ್ತಾ ಇವೆ. ನನಗೆ ತುಂಬ ವಿಷಾದ ಇದೆ. ಆದರೆ ಒಂದು ಮಾತು ಸತ್ಯ, ಅವರೆಲ್ಲೂ ರಾಜಿ ಮಾಡಿಕೊಂಡಿಲ್ವಲ್ಲ ಅನ್ನುವಂತಹ ಒಂದು ಸಮಾಧಾನವೂ ಇದೆ. ಅಂತಹ ಆತ್ಮೀಯರಾದ ಸುದರ್ಶನ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ನನಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿರೋ ಹೆಸರನ್ನೆಲ್ಲ ಓದಿದ್ರೆ 20 ನಿಮಿಷ ಆಗುತ್ತೆ. ಹಾಗಾಗಿ ಈ ಸಂಸ್ಥೆಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅತ್ಯಂತ ಶ್ರೀಮಂತ ಅಧ್ಯಕ್ಷರಾದ ಸನ್ಮಾನ್ಯ ಪ್ರಕಾಶ್ ಅವರೇ, ಕ್ರಿಯಾಶೀಲ ಕಾರ್ಯದರ್ಶಿ ಕೃಷ್ಣಮೂರ್ತಿ ಅವರೇ, ಶ್ರೀಮಂತ ಖಜಾಂಚಿ ಶಂಕರ್ ಅವರೇ, ಬಹಳಷ್ಟು ನಮ್ಮ ನಗರದ ಮಹಿಳಾ ಸಂಘ ಬೆಂಗಳೂರು ನಮ್ಮ ಅಂಬಿಕಾ ಚಂದ್ರಶೇಖರ್ ಅವರ ಸಾರಥ್ಯದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಎಲ್ಲ ಕಡೆ ಗುರುತಿಸ್ಕೊಳ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಕದಳಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಕದಳಿ ವಿಭಾಗದಲ್ಲೂ ಗುರುತಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಂಬಿಕಾ ಚಂದ್ರಶೇಖರ್ ಅವರೇ, ದೇವರಾಜಪ್ಪನವರೇ, ನನ್ನ ಆತ್ಮೀಯ ಗೆಳೆಯ, ಇಡೀ ಸಮಾರಂಭಕ್ಕೆ ಕಾರ್ಯಕರ್ತ ಅಂದರೆ ನನ್ನ ಗೆಳೆಯ ಕುಮಾರ್, ಯುವ ಪ್ರತಿನಿಧಿ, ಅವರಿಗೆ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸಿ, ಶ್ರೀಮತಿ ಭಾರತಿ ನಟರಾಜ್ ಅವರೇ ಮತ್ತು ಸದಾ ನಿರೂಪಣೆಯ ಒಂದು ಹೊಸ ಮೆರಗನ್ನು ಕೊಡುವಂತಹ ಸಹೋದರಿ ಮಧು ಚೈತ್ರ ಅವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ
ಶ್ರೀಮತಿ ಭಾರತಿ ನಟರಾಜು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂತಹ ಸಂಘಗಳ ಅಗತ್ಯತೆ ಏನು, ಯಾತಕ್ಕೆ ನಾವು ಒಟ್ಟಿಗೆ ಸೇರಬೇಕು, ಒಟ್ಟಿಗೆ ಸೇರೋದ್ರಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೂಲತಃ ಮಹಿಳೆಯರು ಅವರಲ್ಲಿ ಜಾಗೃತಿಯನ್ನು, ಪ್ರಜ್ಞೆಯನ್ನು ಉಂಟು ಮಾಡತಕ್ಕಂಥದ್ದು ಈ ಸಂಘಗಳ ಉದ್ದೇಶ. ಮನೆಗಳಲ್ಲಿ ಕುಳಿತಂಥ ಮಹಿಳೆಯರ ಮನಸ್ಸುಗಳು ಬಹಳಷ್ಟು ಸಂಕುಚಿತ ಆಗಿರುತ್ತೆ. ಮನೆಯೊಳಗೆ ಅವರ ಒಂದು ಬದುಕನ್ನು ಕಟ್ಟಿಕೊಳ್ಳೋದ್ರಿಂದ ಹೊರಗಿನ ಪ್ರಪಂಚ ಏನಿದೆ, ಅಲ್ಲಿ ಏನು ಸಂಸ್ಕೃತಿ, ಸಾಹಿತ್ಯ, ಕಲೆ, ರಾಜಕೀಯ, ಧರ್ಮ ಏನಾಗ್ತಾ ಇದೆ ಅನ್ನೋದ್ರ ಅರಿವು ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಮ ಮನೆಯೊಳಗಿನ ಸಂಬಂಧಗಳನ್ನು ಸುಧಾರಿಸಿಕೊಂಡು ಮನೆಯ ಹೊರಗೆ ನಿಮ್ಮ ಪಾತ್ರವನ್ನು ನಿರ್ವಹಿಸುವ ದೃಷ್ಟಿಯಿಂದ ಇಂಥ ಸಂಘಗಳು ಬೇಕು. ಬಸವಣ್ಣನವರು ವಚನ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಇಷ್ಟು ಅರ್ಥಪೂರ್ಣವಾದಂಥ ವಚನ. ಈ ಮನೆಯ ಅನ್ನತಕ್ಕಂಥದ್ದು ಅದು ನಮ್ಮ ಒಂದು ಧಾರ್ಮಿಕ ದೈವ ಕ್ಷೇತ್ರ. ಮನೆಯೇ ಮಂತ್ರಾಲಯ ಅಂತ ಹೇಳ್ತೇವೆ, ಮನೆಯೇ ಕೈಲಾಸ ಅಂತ ಹೇಳ್ತೇವೆ. ಆ ಮನೆಯನ್ನು ಯಾವ ರೀತಿ ನಾವು ಇಟ್ಟುಕೊಳ್ಬೇಕು, ಅದರ ಒಳಗಿನ ಸಂಬಂಧಗಳು ಹೇಗಿರಬೇಕು, ಮನೆಯಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು, ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತ ಹೇಳ್ತಾರೆ ಶರಣರು. ಹಾಗೆ ಗಂಡ ಹೆಂಡಿನ ಸಂಬಂಧ ಆಗಿರಬೇಕು, ಅತ್ತೆ ಸೊಸೆಯ ಸಂಬಂಧ ಆಗಿರಬೇಕು, ಮನೆಯ ಎಲ್ಲ ಸಂಬಂಧಿಕರ ಜೊತೆಯಲ್ಲಿ ಯಾವ ರೀತಿ ಇರಬೇಕು, ಇದನ್ನು ತಿಳಿದುಕೊಂಡು ಮನೆಯ ಒಳಗೆ ಅಂತರಂಗದ ಭಾವ ಶುದ್ಧಿಯನ್ನು ಇಟ್ಕೊಳ್ಬೇಕು ಅಂತ ಶರಣರು ಹೇಳ್ತಾರೆ. ಗಂಡ ಹೆಂಡತಿ ಒಂದು ಕಡೆ ಇದ್ರಂತೆ, ಯಾವಾಗಲೂ ಗಂಡ ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ರು. ಅವರ ಮನೆಯಲ್ಲಿ ಗಂಡ ಹೆಂಡರ ಆ ಒಂದು ಕುಟುಂಬದಲ್ಲಿ ಪ್ರತಿದಿನ ಒಬ್ಬ ಜಂಗಮರನ್ನು ಕರೆಸಿ ಅವರಿಗೆ ಪೂಜೆ ಪುರಸ್ಕಾರ ಮಾಡಿ ಪ್ರಸಾದ ಕೊಟ್ಟು ಕಳಿಸುವಂಥ ಒಂದು ವ್ಯವಸ್ಥೆ. ಗಂಡ ಯಾವಾಗಲೂ ಹೆಂಡತಿಗೆ ಹೇಳ್ತಾ ಇದ್ದದೆ, ನಾನು ಮಾಡೋದು ಕಡೆ, ನಾನು ಸಂಪಾದನೆ ಮಾಡಿದ ಹಣದಿಂದ ಅವ್ರ ಜಂಗಮರನ್ನು ಕರೆಸಿ ಅವ್ರಿಗೆ ಭೋಜನ ಮಾಡಿಸ್ತಾ ಇದ್ದೇನೆ, ನಿಂದೇನು ಪಾತ್ರ ಇಲ್ಲ ಅಂತ ಯಾವಾಗಲೂ ಟೀಕೆ ಮಾಡ್ತಾ ಇದ್ದೀನಿ. ಕೆಲವು ಮನೇಲಿ ಹಾಗೆ ಗಂಡನು ನಾನು ಮಾಡಿದ್ದು ಒಂದು ದಿವಸ ಹೆಂಡತಿ ಅಡುಗೆ ಸರಿ ಮಾಡದೆ ಹೋಗಿದ್ರೆ ಅವಾಗ ಗೊತ್ತಾಗುತ್ತೆ, ಅಥವಾ ಭಾಳ ಪ್ರೀತಿಯಿಂದ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಆವಾಗ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿದೆ ಆ ಟೆಕ್ನಿಕ್ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಒಂದು ದಿವಸ ಒಬ್ಬ ಜಂಗಮನನ್ನು ಕರೆಸ್ತಾರೆ. ಜಂಗಮ ಬರ್ತಾನೆ, ನೋಡಿ ಜಂಗಮನ ಕರೆಸಿದ್ದೀನಿ, ಅವ್ರಿಗೆಲ್ಲ ರೆಡಿ ಮಾಡು, ನಾನು ಸ್ವಲ್ಪ ವೀಳ್ಯದೆಲೆ ಹಳೆ ತಾಂಬೂಲ ತಗೊಂಡ್ಬರ್ತೀನಿ ಅಂತ ಹೋಗ್ತಾರೆ. ಈಕೆ ಇದೇ ಸಂದರ್ಭ ನಾನು ಬುದ್ಧಿ ಕಲಿಸೋಕ್ಕೆ ನಮ್ಮ ಯಜಮಾನರಿಗೆ ಅಂಥೇಳಿ ಆ ಜಂಗಮನಲ್ಲಿ ಕೂರಿಸ್ಬಿಟ್ಟು ಎದುರಿಗೆ ಒಂದು ಒನಕೆ ಪೂಜೆ ಮಾಡ್ತಾ ಇರ್ತಾರೆ. ಒನಕೆ ಇಟ್ಟು ಪೂಜೆ ಅದಕ್ಕೆ ಏನು ಶೃಂಗಾರ ಮಾಡ್ತಾ ಇರ್ತಾರೆ. ಆಗ ಆ ಜಂಗಮ ಕೇಳ್ತಾನೆ, ಏನಮ್ಮ ಏನು ವಿಷಯ, ಒನಕೆ ಪೂಜೆ ಮಾಡ್ತಾ ಇದೆ? ಏನಿಲ್ಲ, ನಮ್ಮ ಯಜಮಾನರ ಒಂದು ಪದ್ಧತಿ ಇದೆ, ಪ್ರತಿದಿನ ಒಬ್ಬ ಜಂಗಮನ ಕರೆಸಿ ಅವ್ರು ಎಲ್ಲ ರೀತಿಯ ಆತಿಥ್ಯ ಮಾಡಿ ಕೊನೆಗೆ ಒನಕೆ ಪೂಜೆ ಮಾಡ್ತೇವೆ. ಒನಕೆ ಪೂಜೆ ಅಂದರೆ ಇಲ್ಲ, 4 ಹಿಂದ್ಗಡೆ ಹೊಡಿತೀವಿ ಅಷ್ಟೇ, ಬೇರೆ ಏನು ಮಾಡಿ ನೀವು ಕೂತ್ಕೊಳ್ಳಿ ಪರವಾಗಿಲ್ಲ. ಅವ್ನು ಅಂದ್ಕೊಳ್ತಾನೆ ಇದೇನಪ್ಪ ಇದು ಅಂತೇಳಿ ಆ ಕಡೆ ಸ್ವಲ್ಪ ಆ ಕಡೆ ಹೋದಾಗ ಇವ್ನು ಜೋರಾಗಿ ಓಡೋಗ್ಬಿಡ್ತಾನೆ ಹೊರಗಡೆ. ಆ ಕಡೆಯಿಂದ ಗಂಡ ಬರ್ತಾನೆ, ಎಲ್ಲೇ ನಿಮ್ಮ ಜಂಗಮ ಅಂತ ನಾನು ಮಾಡಲಿರಿ, ಅವ್ರ ಮನೆಯಲ್ಲಿ ಒನಕೆ ಇಲ್ಲ ಅಂದ್ರು, ತಗೊಳ್ಳಿ ಒನಕೆ ಅಂತ ನಾನು ರೆಡಿ ಮಾಡಿ ಕೊಡೋಕೆ ಹೊರಟಿದ್ದೆ, ಅಷ್ಟೊತ್ತಿಗೆ ಓಡೋಗ್ಬಿಟ್ಟಿದ್ದಾರೆ. ಹೌದಾ, ಕೊಡುವಂಥ ಒನಕೆ ಹಿಡ್ಕೊಂಡು ಅವನು ಓಡೋಗ್ತಾನೆ. ಅವನು ಒನಕೆ ಅಂತ ತಗೊಂಡ್ಬಂದು ಹೊಡಿಲಿಕ್ಕೆ ಹೋಗ್ತಾ ಇದ್ದಾರಿಂದ ಅವನು ಜೋರಾಗಿ ಹೋಗ್ತಾ ಇದ್ದ. ಆಗ ವಾಪಸ್ ಬಂದು ಆಕೆ ಹೆಂಡತಿ ಹೇಳ್ತಾಳೆ, ನೋಡ್ರಿ ಗಂಡ ಹೆಂಡ್ರಿ ಇಬ್ಬರು ಪ್ರೀತಿಯಿಂದ ಮಾಡಿದ್ರೆ ಪೂಜೆ ಆಗುತ್ತೆ, ಅದು ಆತಿಥ್ಯ ಆಗುತ್ತೆ. ನೋಡಿದ್ರೆ ನೀವು ನಾನೇನು ಸಹಕಾರ ಮಾಡಿಲ್ಲ ಅಂದಿದ್ದಕ್ಕೆ ಆ ಒಂದು ಜಂಗಮ ಊಟ ಮಾಡದೆ ಹೋದ ಅಂತ. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ಅದಕ್ಕೆ ಶರಣರು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬೆರೆತಂತೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಮ್ಮ ನಗರದ ಮಹಿಳೆಯರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಮುಖ್ಯವಾಗಿ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡಬೇಕು. ಮಕ್ಕಳನ್ನೇ ಬೆಳೆಸಬೇಕು, ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಮಕ್ಕಳಿಗೆ ಒಳ್ಳೆ ಪಾಠ ಸಂಸ್ಕಾರವನ್ನು ಕಲಿಸಿ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಮನೆಯೇ ಮೊದಲ ಪಾಠಶಾಲೆ.
ಮಕ್ಕಳನ್ನ ಕೂರಿಸ್ಕೊಳ್ಳಿ. ನೀವೆಲ್ಲ ಟಿ ವಿ ಸೀರಿಯಲ್ನಲ್ಲಿ ತಲ್ಲೀನರಾಗಿರ್ತೀರಿ, ಮಕ್ಕಳು ಮೊಬೈಲ್ನಲ್ಲಿ ತಲ್ಲೀನರಾಗಿರ್ತೀರಿ, ಗಂಡ ತನ್ನ ಪಾಪ ಉದರ ಪೋಷಣೆಗಾಗಿ ಎಲ್ಲೋ ಬೆವರು ಸುರಿಸಿ ದುಡಿತಾ ಇರ್ತಾರೆ. ಈ ರೀತಿ ವಿಚಿತ್ರವಾದಂತಹ ಸಂದರ್ಭಗಳಲ್ಲಿ ಆ ಮನೆಯಲ್ಲಿ ಸಂಸ್ಕೃತಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ವಚನವನ್ನು ಕಲಿಸಿ, ನಾನು ನಿಮ್ಮೆಲ್ಲರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಷ್ಟೇ, ದಯಮಾಡಿ ನೀವು ನಮ್ಮ ಬಹುದೊಡ್ಡ ಸಂಸ್ಕೃತಿ ವಚನ ಸಂಸ್ಕೃತಿ, ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ. ನಮ್ಮಲ್ಲೂ ಕದಳಿ ಎನ್ನುವಂಥ ಒಂದು ಮಹಿಳಾ ಸಂಸ್ಥೆಯು ಇದೆ. ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಎಲ್ಲರ ಮನೆಯಲ್ಲಿ ಎಲ್ಲರ ನಾಲಿಗೆ ಮೇಲೆ ಕನಿಷ್ಠ 4 ವಚನಗಳು ಹರಿದಾಡಬೇಕು, ನಲಿದಾಡಬೇಕು. ಆಗ ನಮ್ಮ ಸಂಸ್ಕೃತಿ ಏನು ಅಂತ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಿಲ್ಲ, ಈ ಭಾರತೀಯ ಒಂದು ಸಂಸ್ಕೃತಿ ವಿಶ್ವ ಸಂಸ್ಕೃತಿಯ ನೆಲೆಯಲ್ಲಿ ಶರಣ ಸಂಸ್ಕೃತಿಗಿರುವಷ್ಟು ಜೀವನ ಮೌಲ್ಯ, ಮಾನವೀಯ ಮೌಲ್ಯ ಎಲ್ಲೂ ಇಲ್ಲ. ನಿಮ್ಮೊಂದು ಮಾತನ್ನು ಹೇಳ್ತೇನೆ, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ್ ಇರ್ಬೋದು, ಇವರು ಯಾರೂ ಸಹ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಚಿಂತನೆ ಮಾಡದೇ ಇದ್ದಾಗ, ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಗಬೇಕು, ಧಾರ್ಮಿಕ ಸ್ವಾತಂತ್ರ್ಯ ಸಿಗಬೇಕು, ವೈಚಾರಿಕ ಸ್ವಾತಂತ್ರ್ಯ ಸಿಗಬೇಕು, ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಅಂತ ದೊಡ್ಡ ಕಹಳೆ ಊದಿದಂಥವರು ನಮ್ಮ ಬಸವಾದಿ ಶರಣರು. ಇದನ್ನು ಹೆಮ್ಮೆಯಿಂದ ಹೇಳ್ತೇನೆ ನಾನು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣಿನ ಮಹತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಿದಂಥವರು ಬಸವಾದಿ ಶರಣರು. ಅವರಲ್ಲಿ ಏನಿಲ್ಲ, ಯಾವ ಸಂಸ್ಕೃತಿಯನ್ನು ನಾವು ಕಾಣಲಾರದು, ಎಲ್ಲವನ್ನೂ ಅಲ್ಲಿ ಕಾಣ್ತೇವೆ. ಮನೆಗೆ ಬಂದವರನ್ನು ಯಾವ ರೀತಿ ಮಾತನಾಡಿಸ್ಬೇಕು ಅಂತ. ಇವತ್ತಿನ ಸಂಬಂಧಗಳೇನಾಗಿವೆ, ಮನೆಗೆ ಬಂದವ್ರನ್ನ ಯಾವ ರೀತಿ ಮಾತನಾಡಿ ಬಸವಣ್ಣವ್ರು ಹೇಳ್ತಾರೆ. ಕೇವಲ ಮನೆಗೆ ಅಷ್ಟೇ ಸೀಮಿತ ಅಲ್ಲ, ನನ್ನೊಬ್ಬ IAS ಅಧಿಕಾರಿಯಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸ್ವಾಮೀಜಿ ಇರ್ಬೋದು, ಯಾರೇ ಆಗಲಿ, ನಿಮ್ಮ ಬಳಿಗೆ ಬಂದರೆ ಯಾವ ರೀತಿ ಮಾತನಾಡಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮೃದು ವಚನವೇ ಸಕಲ ಜಪಗಳು ಅಂತ ಹೇಳಬೇಕು, ಸದುವಿನಯವೇ ಸದಾಶಿವನ ಒಲುಮೆ ಅಂತ ಹೇಳಬೇಕು. ನಮ್ಮ ಮನೆಗೆ ಬಂದಾಗ ಅವ್ರನ್ನ ಯಾವ ರೀತಿ ಮಾತನಾಡಿಸ್ಬೇಕು. ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ. ನಮ್ಮ ಮನೆಗೆ ಯಾರಾದರೂ ಬಂದರೆ ನೀವೇನು ಶ್ರೀಮಂತಿಗೆ ಕೊಡಬೇಕಾಗಿಲ್ಲ, ನಿಮ್ಮ ದೊಡ್ಡ ಸೀರೆ ಮತ್ತು ಮತ್ತೊಂದು ಉಡುಗೊರೆಗಳನ್ನು ಕೊಡಬೇಕಾಗಿಲ್ಲ. ಏನಿ ಬಂದಿರಿ, ಯಾತಕ್ಕಾಗಿ ಬಂದಿದ್ದೀರಿ, ಏನಿ ಬಂದು ಅಧಿಕಾರಿಗಳ ಮಾತು. ನಾನು IAS ಅಧಿಕಾರಿಯಾಗಿ ಅನುಷ್ಠಾನ ಮಾಡಿದಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ, ಬರೀ ಮಾಯ ಮಾತಲ್ಲಿ ಹೇಳ್ತಾ ಇರಲಿಲ್ಲ. ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ನನ್ನ ಕಚೇರಿ ಯಾರಾದರೂ ಬರ್ಬೋದಾಗಿತ್ತು, ನನ್ನ ಮನೆಗೂ ಯಾರು ಬೇಕಾದ್ರೂ ಬರ್ಬೋದಾಗಿತ್ತು. ಯಾಕೆಂದರೆ ಅವರಿಗಾಗಿ ನಾವಿರೋದು, ನಮಗಾಗಿ ಅವರಲ್ಲ. ಇನ್ನು ಅದಕ್ಕೆ ಬಸವಣ್ಣ ಹೇಳ್ತಾನೆ, ನೆಂಟರು ಬಂದರೆ ಸಮಯವಿಲ್ಲವೆನ್ನಿ, ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ ಅಂತ ಹೇಳ್ತಾನೆ. ಸಾಮಾನ್ಯ ಜನರು ಬಂದರೆ ಗುಡಿ ತೋರಣ ಕಟ್ಟಿ, ನೆಂಟರು ಬಂದರೆ ಸಮಯವಿಲ್ಲವೆನ್ನಿ, ಅಂದು ಇಂದು ಬಂದವರು ಅಂದೇಕೆ ಬಾರರು ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಮ ಮನೆಗೆ ಯಾರಾದರೂ ಬಂದರೆ ಪ್ರೀತಿಯಿಂದ ಮಾತನಾಡಿಸಿ, ನಗನಗತ ಮಾತನಾಡಿಸಿ. ಪ್ರೀತಿ ನಗು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅದಕ್ಕೆ ಬಸವಣ್ಣ ಸದುವಿನಯವೇ ಸದಾಶಿವನ ಒಲುಮೆಯೇ ಅಂತೇಳಿ. ಮತ್ತೊಂದು ಬಹಳ ಮುಖ್ಯವಾದಂಥದ್ದು ಅಂತ, ನಮ್ಮ ಹೆಣ್ಣು ಮಕ್ಕಳು ತಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಎಷ್ಟೋ ಜನ ಹೆಣ್ಣು ಮಕ್ಕಳು ಮದುವೆ ಆದಮೇಲೆ, ಒಂದು ಉದಾಹರಣೆ ಹೇಳ್ತೇನೆ, ಜಯದೇವ ತಾಯಿ ಲಿಗಾಡೆ ಅವರ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಆ ಮಹಾತಾಯಿ ಸೊಲ್ಲಾಪುರದ ಬಹುದೊಡ್ಡ ರಾಜಮನೆತನದಿಂದ ಅಂತ ಬಂದಂಥವ್ರು. ಆಕೆಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗುತ್ತೆ. ಮರಾಠಿ ಭಾಷೆ, ಆಕೆಯು ಮರಾಠಿಯೇ ಕಲಿತದ್ದು. ಗಂಡ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಳ್ತಾನೆ. ಗಂಡ ಸತ್ತ ನಂತರ ಆಕೆ ಸ್ನಾತಕೋತ್ತರ ಪದವಿ ಮಾಡಿ ಬಹಳಷ್ಟು ಶರಣ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ಸಿದ್ದರಾಮೇಶ್ವರ ಚರಿತ್ರೆ ಎನ್ನುವಂತಹ ಪುರಾಣದ ದೊಡ್ಡ ದೊಡ್ಡ ಕೃತಿಯನ್ನು ಬರೀತಾರೆ. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಪ್ರಾಧ್ಯಾಪಕರು ಶಿಕ್ಷಕರು ಇಲ್ಲ ಅಂದಾಗ ತನ್ನ ಹಣದಿಂದಲೇ 400 ಕನ್ನಡ ಶಿಕ್ಷಕರನ್ನು ನೇಮಿಸಿ ಕನ್ನಡ ಶಿಕ್ಷಣ ಒದಗಿಸಿದ ಮಹಾತಾಯಿ ಜಯದೇವ ತಾಯಿ ಲಿಗಾಡೆ. ನಾನು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ ಕಳೆದ ಸರ್ಕಾರದಲ್ಲಿ, ಸಚಿವ ಸ್ಥಾನಮಾನದಲ್ಲಿ. ಆ ಹಿನ್ನೆಲೆಯಲ್ಲಿ ಜಯದೇವ ತಾಯಿ ಲಿಗಾಡೆ ಹೆಸರಿನಲ್ಲಿ ಒಂದು ಬಹುದೊಡ್ಡ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೆ. ಅಂತ ಆದರ್ಶಗಳಿದ್ದಾರೆ. ಮರಾಠಿ ಭಾಷೆ ಬಂದಂತ ಕಲಿತಿದ್ದಂಥ ಹೆಣ್ಣು ಮಗಳು ಮದುವೆ ಆದ ಮೇಲೆ, ಗಂಡ ವಿಯೋಗ ಆದ ಮೇಲೆ ಕನ್ನಡ ಕಲಿತು, ಸಂಸ್ಕೃತಿಯನ್ನು ಕಲಿತು ಮಹಾಕಾವ್ಯವನ್ನು ಬರೀತಾರೆ ಅಂದರೆ ನಿಮಗೆ ನಮಗೆ ಯಾಕೆ ಸಾಧ್ಯ ಇಲ್ಲ? ದಯಮಾಡಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅನೇಕ ಜನ ಹೆಣ್ಣು ಮಕ್ಕಳು ನೋಡಿದ್ದೇನೆ, ನಿಮ್ಮ ಅಮೂಲ್ಯವಾದ ಸಮಯವನ್ನು
ಟಿವಿ ನೋಡೋದ್ರಲ್ಲೋ ಅದು ಆನಂದವಾಗಿ ಯಜಮಾನರು ಹೊರಟೋದ್ರಲ್ಲ ಅಂತ ನಿದ್ರೆ ಮಾಡ್ಸತ್ತೆ ಹೋದ್ರಲ್ಲ ಅಂತ ನಿದ್ರೆ ಮಾಡೋದ್ರಲ್ಲೋ ದಯವಿಟ್ಟು ಕಲಿಯು. ಬೇಕು, ಎಲ್ಲವೂ ಬೇಕು. ಶಾಂತಿ ಬೇಕು, ವಿಶ್ರಾಂತಿ ಬೇಕು, ಸೃಜನಶೀಲತೆ ಕಲ್ತ್ಕೊಳ್ಳಿ. ಸುಧಾ ಪತ್ರಿಕೆ ಬರುತ್ತೆ, ಮಯೂರ ಪತ್ರಿಕೆ ಬರುತ್ತೆ, ಕಸ್ತೂರಿ ಪತ್ರಿಕೆ ಓದಿ. ಜ್ಞಾನದಿಂದ ಬಸವಣ್ಣ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮನ್ನದ ಕೇಡು ನೋಡಯ್ಯ. ಜೀವನದಲ್ಲಿ ಶಾಶ್ವತವಾದದ್ದು ನಿಮ್ಮ ಜ್ಞಾನ. ತಾಯಿ ತಂದೆಯರು ಸುಸಂಸ್ಕೃತರಾದರೆ ಮಕ್ಕಳು ಆ ರೀತಿ ಆಗ್ತಾರೆ. ಮಕ್ಕಳಲ್ಲಿ ಆ ಭಾವನೆಯನ್ನು ಬೆಳೆಸಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಕೇವಲ ಆಸ್ತಿ ಮಾಡೋ ಕಡೆ, ಹಣ ಮಾಡೋ ಕಡೆ ಅದು ಬೇಕಾಗುತ್ತೆ ಉದರ ಪೋಷಣೆಗೆ. ಆದರೆ ನನ್ನ ಪ್ರಾರ್ಥನೆ ನಗರಗಳು ವಿಶೇಷವಾಗಿ ನಮ್ಮ ವ್ಯವಹಾರ ವಾಣಿಜ್ಯದ ಹಿನ್ನೆಲೆಯಲ್ಲಿ ಬಂದಂಥವು. ನಾನೆಲ್ಲ ಮನೆಗಳಿಗೆ ಹೋಗಿದ್ದೇನೆ. ನಮ್ಮ ಹೆಣ್ಣು ಮಕ್ಕಳು ತೋರುವಂಥ ಧಾರ್ಮಿಕ ಸಂಸ್ಕೃತಿ ಅಭಿರುಚಿ ಬೇರೆ ಯಾವ ಸಮಾಜದಲ್ಲಿ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಅದಕ್ಕೆ ಎಲ್ಲೊಬ್ಬರು ಹೇಳಿದ್ದಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಆ ಜ್ಞಾನ ರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿರಿವಂತರಿಲ್ಲ. ಆ ಜ್ಞಾನದ ಆ ಒಡವೆಯನ್ನು ಧರಿಸಿ ಮತ್ತು ಸದಾಕಾಲ ನಗುತ್ತಾರೆ. ಅನೇಕ ಹೆಣ್ಣುಮಕ್ಕಳು ನೋಡಿದ್ರೆ ಯಾವಾಗ ಟೆನ್ಷನಲ್ಲೇ ಇರ್ತಾರೆ. ಪಾಪ ಗಂಡ ಹೊರಗಿಂದ ಬಂದಾಗ ಹೆಂಡತಿ ಒಂದು ಒಳ್ಳೆ ಸ್ಮೈಲ್ ಕೊಟ್ಟರೆ ಗಂಡ ಏನು ಖುಷಿಯಾಗಿ ಬಂದು ಸೀರೆ ತಂದುಕೊಡ್ತಾನೆ, ನೆಕ್ಲೆಸ್ ಬೇಕೆ ಅಂತ ಕೊಡ್ತಾನೆ, ಏನು ಮಾಡ್ತಾ ಕೊಡ್ತಾನೆ. ಅವನು ಪಾಪ ಟೆನ್ಷನ್ ಮಾಡಿ ದುಡ್ಕೊಂಡು ಮನೆಗೆ ಬಂದಾಗ ಏನ್ರಿ ಈಗ ಬಂದ್ರಾ, ಸದ್ಯ ಬಂದ್ರಲ್ಲ ಅಂದ್ರೆ ಅವ್ನ ಸಣ್ಣ ಸಣ್ಣ ವಿಷಯಗಳು ಬಂದ ತಕ್ಷಣ ಹಿಂದೆ ಬಹಳ ಒಳ್ಳೆ ಕಾಲ ಇತ್ತು. ಗಂಡ ಬಂದ ತಕ್ಷಣ ಅವ್ನ ಕಾಲು ತೊಳೆದು ಅವ್ನಿಗೆ ಟವಲ್ ಕೊಟ್ಟು ಬನ್ನಿ ಕುಳಿತುಕೊಳ್ಳಿ, ಅವ್ನಿಗೆ ಎಲ್ಲ ರೀತಿಯ ಏನು ಆಡಂಬರದ ಆಚರಣೆ ಮಾಡ್ತಾ ಇದ್ದ ಕಾಲ ಹೋಯಿತು. ಸದ್ಯ ಊಟ ಅಂದರೆ ಸಾಕು ಅನ್ನೋ ಮನೆಗಳು ಬಹಳಷ್ಟಿವೆ. ಹಾಗಾಗಿ ದಯಮಾಡಿ ಮನೆಯಲ್ಲಿ ಸ್ಮೈಲ್ ಈಸ್ ದ ಬೆಸ್ಟ್ ಆರ್ನಮೆಂಟ್ ದಟ್ ಒನ್ ಕ್ಯಾನ್ ವೇರ್ ಅನ್ನೋ ಮಾತಿದೆ. ಈ ನಗು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಆಭರಣ ಇಲ್ಲ. ನೀವು ನೋಡಿ, ಬೇಕಾದಷ್ಟು ದೊಡ್ಡ ನೆಕ್ಲೆಸ್ ಹಾಕೊಳ್ಳಿ, ನಗದೇ ಇರಿ, ಏನು ಪ್ರಯೋಜನ. ನೀವು ಏನೂ ಹಾಕ್ಕೊಳ್ಬೇಡಿ, ಸ್ಮೈಲ್ ಕೊಡಿ, ಎಷ್ಟು ಖುಷಿ ಆಗುತ್ತೆ ನೋಡಿ. ಎಷ್ಟು ಜನ ನಗ್ನಗ್ತಾ ಇದ್ದೀರಿ, ದೊಡ್ಡ ಆಭರಣನ ಹಾಕ್ಕೊಂಡಿದ್ದೀವಿ, ಅದು ಬೇರೆ ಪ್ರಶ್ನೆ. ಹಾಗಾಗಿ ಸದಾ ನಗ್ನಗ್ತಾ ಇರಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿ, ಜೊತೆಗೆ ನೀವು ಸ್ವಾವಲಂಬನೆ ಗಳಿಸ್ಕೊಳ್ಬೇಕು. ನಿಮ್ಮ ಉಳಿದಂಥ ಸಮಯದಲ್ಲಿ ಏನಾದರೂ ಒಂದು ಆರ್ಥಿಕ ವೃತ್ತಿಯನ್ನು ಮಾಡಿ, ಒಂದು ಯಾವುದಾದ್ರೂ ಹಾಸ್ಟೆಲ್ಗೆ ಹೋಗಿ, ಹೆಣ್ಮಕ್ಳು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಮಕ್ಕಳನ್ನು ಮಾತಾಡಿಸಿ, ಅವ್ರು ಬೇಕಾದ್ರೆ ನಿಮ್ಮ ಹುಟ್ಟುಹಬ್ಬದ ದಿವಸ ಹೋಗಿ ಅವ್ರ ಜೊತೆಲಿ ತಿಂಡಿ ಹಂಚ್ಕೊಳ್ಳಿ, ಊಟ ಹಂಚ್ಕೊಳ್ಳಿ, ವೃದ್ಧಾಶ್ರಮಕ್ಕೆ ಹೋಗಿ ಒಂದು ಸಂಘಟನೆ ಮಾಡಿ. ನಾವು ನಮಗಾಗಿ ಬದುಕಿದ್ರೆ ಪ್ರಪಂಚ ನಮ್ಮನ್ನು ಗುರುಸೋದೇ ಇಲ್ಲ. ಒಂದು ಮಾತನ್ನು ಯಾವಾಗಲೂ ಹೇಳ್ತೇನೆ, ಯಾರು ಇತರರಿಗಾಗಿ ಬದುಕಿರ್ತಾರೆಯೋ ಅವ್ರು ಸತ್ತ ನಂತರವೂ ಬದುಕಿರ್ತಾರೆ. ಯಾರು ಇತರರಿಗಾಗಿ ಬದುಕಿರ್ತಾರೆ ಅವ್ರು ಸತ್ತ ನಂತರವೂ ಬದುಕಿರ್ತಾರೆ. ಯಾರು ತಮಗಾಗಿ ಬದುಕಿರ್ತಾರೋ ಬದುಕಿದ್ದಾಗಲೇ ಸತ್ತು ಹೋಗ್ಬೇಕು. ನಾವು ಬದುಕಿದ್ದಾಗಲೇ ಸತ್ತು ಹೋಗ್ಬೇಕಾ, ಸತ್ತ ನಂತರ ಬದುಕಬೇಕಾ? ಯಾಕೆ ನಾವು ಬಸವಣ್ಣನ ನೆನೆಸ್ಕೊಳ್ತೀವಿ, ಮಹಾತ್ಮ ಗಾಂಧಿ ನೆನೆಸ್ಕೊಳ್ತೀವಿ, ಅಂಬೇಡ್ಕರ್, ಮಹಾವೀರರನ್ನೇ ನೆನೆಸ್ಕೊಳ್ತೀವಿ? ಅವರಿಗಾಗಿ ಬದುಕಿರಲಿಲ್ಲ. ನೀವೆಲ್ಲ ಏನು ಹೆಣ್ಣು ಮಕ್ಕಳಿದ್ದೀರಿ, ನಾವು ಎಲ್ಲರೂ ಹೋಗ್ಬೇಕು. ಈ ಜೀವನ ಶಾಶ್ವತ ಅಲ್ಲ, ಅದನ್ನೇ ಶರಣರು ಹೇಳ್ತಾರೆ ಬಹಳ ಚೆನ್ನಾಗಿ. ಆನೆ ಕುದುರೆ ಭಂಡಾರ ಇದ್ದೋಡೇನು, ಆನೆ ಕುದುರೆ ಭಂಡಾರ ಇದ್ದೋಡೇನು, ತಾನುಂಬುದು ಪಡಿಯಕ್ಕೆ ಎಷ್ಟು ಊಟ ಮಾಡ್ತೀರಿ? ನಾನು ಹೆಂಡತಿ ಹೇಳ್ತಾ ಇರ್ತಾಳೆ ಮನೆ ಕೆಲಸದವರಿಗೆ, 2 ಪಾವ್ ಅಕ್ಕಿ ಹಾಕಪ್ಪ ಅಂತಾರೆ. ಏನ್ರಿ ದೊಡ್ಡ ದೇಹ ಸಾಕ್ರಿ ಅಂತ. ಎಷ್ಟು ತಿಂತೀವಿ ನಾವು? ಇಷ್ಟು ತಿಂತೀವಿ. ಹಾಲು ಎಷ್ಟು ಕುಡಿತೀವಿ? ಒಂದು ಅರ್ಧ ಲೀಟರ್ ಕುಡಿತೀವಿ. ಆನೆ ಕುದುರೆ ಭಂಡಾರ ಇದ್ದೋಡೆ ಇಲ್ಲ ಮಹಾರಾಜರು ತಿನ್ನಿ ಒಂದು 20 ಹೋಳಿಗೆ ಹಾಕಕ್ಕಾಗುತ್ತಾ? ಆನೆ ಕುದುರೆ ಭಂಡಾರ ಇದ್ದೋಡೇನು, ತಾನುಂಬುದು ಪಡಿಯಕ್ಕಿ, ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ. ವಯಸ್ಸಾದ್ಮೇಲೆ ಕಾಗುತ್ತಲೇ ಮಲ್ಕೊಳ್ತಾರೆ. ಮಲಗುವುದು ಅರ್ಧ ಮಂಚ. ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ನಾವು ಬಹಳ ಶ್ರೀಮಂತರು ಅಂತ ಪಕ್ಕದವ್ರನ್ನ ಹೀಯಾಡಿಸೋದು, ನಾ ದೊಡ್ಡವನು ಅನ್ನೋ ಭಾವನೆ ಎಲ್ಲ ಸುಳ್ಳು ರೀ. ಯಾವ ಶಾಶ್ವತ? ಆನೆ ಕುದುರೆ ಭಂಡಾರ ಇದ್ದೋಡೇನು, ತಾನುಂಬುದು ಪಡಿಯಕ್ಕಿ, ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಈ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಒಡಲು ಭೂಮಿಯ ಸಂಘ. ಎಷ್ಟೇ ಸಾಹುಕಾರರು ಹೆಣ ಆದರೂ ಅವನ್ನ ನೀವೇ ಮನೇಲಿ ಇಟ್ಕೊಂಡಿರ್ತೀರ. ವ್ಯಾಧನೊಂದು ಮೊಲವ ತಂದರೆ ಸಲುವ ಹಾಗಕ್ಕೆ ಬಿಲಿವರೆಯ. ಈ ನೆಲ ಆಳದನ ಹೆಣ ತಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಇಲ್ಲ ಸ್ವಾಮಿ, ಇದು ರಾಷ್ಟ್ರದ ಅಧ್ಯಕ್ಷರ ಹೆಣ, ನಿಮ್ಮ ಮನೇಲಿ ಇಟ್ಕೊಂಡು ಒಂದು ಸ್ವಲ್ಪ ಹಣ ಕೊಡೆಯವರೇ ಹೆಣ ಅಂತೀವಿ.
ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುದು. ತದನಂತರ ಮಕ್ಕಳು ಲೆಕ್ಕ ಹಾಕೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಳ್ತಾರೆ, ಸಹಜವಾಗಿ ಅಳು ಬರುತ್ತೆ. ಆಮೇಲೆ ನಮ್ಮಪ್ಪ ಎಲ್ಲ ದುಡ್ಡು ಇಟ್ಟಿದ್ದಾನೆ, ಯಾರ್ಯಾರು ಕೊಟ್ಟಿದ್ದಾನೆ, ಎಲ್ಲಿ ಕೊಟ್ಟು ಕಳ್ಕೊಂಡಿದ್ದಾನೆ, ಮತ್ತೆ ಕಬ್ಬಿಣ ಪೆಟ್ಟಿಗೆ ಇದು ಕೀ ಎಲ್ಲಿದೆ, ಈ ಥರ ಚಿಂತನೆಗಳು ಸಹಜ ಇದೆ. ಒಡಲು ಭೂಮಿಯ ಸಂಘ, ಒಡವೆ ತಾನೇ ನಪ್ಪುದು. ಕೈ ಹಿಡಿದ ಸತಿಯು ಪರರ ಸಂಘ. ಹೆಂಡತಿ ಜೊತೆ ಕೊಡ್ತಾರಲ್ಲ ಮೊದಲಿದ್ದು ಸತಿ ಸಗಮನ. ಈ ಕೆಲವು ಹೆಣ್ಮಕ್ಳು ನೋಡ್ತಾರೆ, ನಿಂತ್ಕೊಳ್ತಾರೆ. ಆನಂತರ ಪಾಪ ಅವರಿಗೆ ಅನೇಕ ಅಧೀನ, ಮಾಮ ಅಧೀನದಲ್ಲಿರ್ಬೇಕಾಗುತ್ತೆ, ಮಾವಂದ್ರ ಅಧೀನದಲ್ಲಿರ್ಬೇಕಾಗುತ್ತೆ. ಹೀಗಾಗಿ ನಾನು ವೇದಾಂತ ಹೇಳಲಿಕ್ಕೆ ಬಂದಿಲ್ಲ. ವೇದಾಂತ ಯಾಕೆ, ವೇದಾಂತದ ಮಾತುಗಳು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಜೀವನ ಎಷ್ಟು ನಶ್ವರ. ಚಿಕ್ಕ ಈ ಸಮಯದಲ್ಲಿ ನಾವೇನು ಮಾಡಬೇಕು, ಎಲ್ಲರನ್ನ ಪ್ರೀತಿಸೋಣ, ಯಾರು ದ್ವೇಷಿಸಬೇಡಿ. ಈಗ ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ಮದರ್ ಇನ್ ಲಾ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅತ್ತೆ ಅಂತೀವಿ. ಅತ್ತೆ ಅಂದ ತಕ್ಷಣ ಏನೋ ಒಂದು ಫೀಲಿಂಗ್. ಆದರೆ ಮದರ್ ಇನ್ ಲಾ ಅಂದರೆ, ಮದರ್ ಇನ್ ಲಾ ಅಕಾರ್ಡಿಂಗ್ ಟು ಲಾ, ತಾಯಿ ಅತ್ತೆಯವಳು ಮದರ್ ಅಂತ ಭಾವಿಸ್ಬೇಕು. ಡಾಟರ್ ಇನ್ ಲಾ ಅತ್ತೆನೂ ಅಂತ ತಿಳ್ಕೊಳ್ಬೇಕು. ನನ್ನ ಸೊಸೆ ಎಲ್ಲ, ಅವಳು ಡಾಟರ್ ಇನ್ ಲಾ ಅಕಾರ್ಡಿಂಗ್ ಟು ಲಾ ಡಾಟರ್. ಅಳಿಯ ಯಾರು, ಸನ್ ಇನ್ ಲಾ ಅಕಾರ್ಡಿಂಗ್ ಟು ಲಾ ಅವನ ಮಗ. ಈ ರೀತಿ ನೋಡಿ, ಇಂಗ್ಲೀಷ್ನವರು ಎಷ್ಟು ಚೆನ್ನಾಗಿ ಈ ಒಂದು ಪದಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಬಹಳಷ್ಟು ಹೆಣ್ಣುಮಕ್ಕಳು ತಮ್ಮ ಆರೋಗ್ಯದ ಕಡೆ ಗಂಡಂದ್ರಿಗೆ ಹೇಳ್ಕೊಳ್ಳೋದಿಲ್ಲ. ಆರ್ಥಿಕ ಮುಗ್ಗಟ್ಟಿನಿಂದಲೋ ಅಜ್ಞಾನದಿಂದಲೋ ಬಹಳಷ್ಟು ತೀವ್ರ ಆದಮೇಲೆ ನೀವು ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತೀರಿ. ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ನೈರ್ಮಲ್ಯದ ಕಡೆ ಗಮನ ಕೊಡಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 10 ನಿಮಿಷ ಮೀರಿದೆ, ಹೆಚ್ಚು ಸಮಯ ಮಾತನಾಡಿದ್ದೇನೆ. ನಿಮಗೆಲ್ಲ ಮತ್ತೊಮ್ಮೆ ವೇಮ್ಗಲ್ನ ಈ ಎಲ್ಲ ಸುಮಾರು ವೇಮ್ಗಲ್, ವೈಚ್ಕೂರು, ಚಳಗಾನಹಳ್ಳಿ, ಕ್ಯಾಮನೂರು, ಚನ್ನಸಂದ್ರ, ಉಡ್ಡಗ್ರಾರ, ಕುರುಗಲ್ಲು, ಅಂಕಟ್ಟಿ, ಕೋಲಾರ, ನರಸಾಪುರ, ಬೆಳಮಾರ್ನಳ್ಳಿ ಎಲ್ಲ ಸೇರಿ ಈ ಸಂಘ ಮಾಡಿದೆ. ನಮ್ಮ ನಗರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಅವರು ಮತ್ತು ಕೃಷ್ಣಮೂರ್ತಿಯವರು, ಶಂಕರ್ ಅವರು ನಮ್ಮ ನಗರದ ಸಂಘದ ಒಂದು ಖಜಾನೆಯನ್ನು ಗಟ್ಟಿಯಾಗಿಟ್ಟಿದ್ದಾರೆ. ಏನು ಚಿಂತೆ ಮಾಡಬೇಡಿ, ಭಾಳ ಸೊಗಸಾಗಿ ಹಣ ಇದೆ. ನೀವು ನಿಮ್ಮ ಈ ಥರ ಸಂಘ ಸಂಸ್ಥೆಗಳ ಸಮಾರಂಭಕ್ಕೂ ಧಾರಾಳವಾಗಿ ಕೊಡ್ತಾರೆ ಅವರು, ಚಿಂತೆ ಮಾಡಬೇಡಿ. ದಯಮಾಡಿ ನೀವು ಕೇವಲ ಒಂದು ಉದ್ಘಾಟನೆ, ಕೆಲವರು ಮಾಡ್ತಾರೆ ಉದ್ಘಾಟನೆ, ಮತ್ತೆ ಕೊನೆಯದು ವಾರ್ಷಿಕ ಸಮಾರಂಭ, ಮಧ್ಯದಲ್ಲಿ ಏನೂ ಇಲ್ಲ. ಹಾಗೆ ಮಾಡಬೇಡಿ. ತಿಂಗಳಿಗೊಮ್ಮೆ ನಾನು ಹೇಳಿದ್ದಲ್ಲ, ಒಂದು ಸರ್ಕಾರಿ ಶಾಲೆಗೆ ಹೋಗಿ, ಹೆಣ್ಣುಮಕ್ಕಳೆಲ್ಲ ಹೋಗಿ, ಮಧ್ಯಾಹ್ನದ ಅಕ್ಷರ ದಾಸೋಹ ಊಟ ಇರುತ್ತೆ, ಆ ಮಕ್ಕಳು ಊಟ ಇರುತ್ತೆ. ನೀವೇನಾದ್ರು ವೆಜಿಟೇಬಲ್ಸ್ ಇದ್ರೆ ತೊಗೊಂಡೋಗಿ ಕೊಡಿ. ನಾನು DC ಇದ್ದಾಗ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಮಿಷನರ್ ಆಗಿದ್ದೆ. ಆನಂತರ ಅವಾಗ ಹೇಳ್ತಾ ಇದ್ದೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನವ್ರಿಗೆ, ದಯಮಾಡಿ ನಿಮ್ಮ ಶಾಲೆಯ ಮಕ್ಕಳಿಗೆ ನಿಮ್ಮ ಮಕ್ಕಳು ಊಟ ಮಾಡೋದು, ರೈತರಾದ ನೀವು ಬೆಳೆದು ನಿಮ್ಮ ತರಕಾರಿನ ಪುಕ್ಕಟೆಯಾಗಿ ನಿಮ್ಮ ಶಾಲೆಗೆ ಕೊಡಿ ಅಂತ. ಆ ರೀತಿ ಮನವೊಲಿಸಬೇಕು. ಇಲ್ಲಿ ಬೆಳೀತಾ ಇರ್ತಾರೆ, ಈ ಭಾಗದಲ್ಲಿ ಬಹಳಷ್ಟು ನೀವು ತರಕಾರಿ ಬೆಳಿತೀರಿ, ಸೊಪ್ಪು ಬೆಳಿತೀರಿ, ತಗೊಂಡೋಗಿ ಶಾಲೆಗೆ ಕೊಡಿ. ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡಿ. ಆ ಹಿನ್ನೆಲೆಯಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿ, ಬಟ್ ವೃದ್ಧಾಶ್ರಮಕ್ಕೆ ಯಾರು ಸೇರಿಸಕ್ಕೆ ಹೋಗಬೇಡಿ. ಬಹಳಷ್ಟು ಜನ ವೃದ್ಧಾಶ್ರಮಕ್ಕೆ ಸೇರಿಸೋದ್ರಲ್ಲಿ ಬಹಳ ತಲ್ಲೀನರಾಗಿರ್ತಾರೆ. ಒಮ್ಮೆ ನಾವು ಆ ವೃದ್ಧಾಶ್ರಮಕ್ಕೆ ಹೋಗಬೇಕಾಗಿದ್ದು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಆರೈಕೆ ಮಾಡಿ, ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ, ಜನಸೇವೆ ಮಾಡಿ. ಜನಸೇವೆ ಮಾಡಿದಾಗ ನಗರದ ಮಹಿಳಾ ಸಂಘಕ್ಕೆ ಹೆಚ್ಚಿನ ಮಹತ್ವ ಬರುತ್ತೆ ಅಂತ ಹೇಳ್ತಾ, ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿದ ಎಲ್ಲ ಮಿತ್ರರಿಗೆ ತುಂಬ ಹೃದಯದ ವಂದನೆ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಕುಮಾರ್ ಅವರು ಈ ಸಮಾರಂಭ ಬರಲೇಬೇಕು ಅಂತ ಆದೇಶಿ ನಾನು ಈ ಸಮಾರಂಭಕ್ಕೆ ಬಂದಿದ್ದೇನೆ. ಪೂಜ್ಯರು ಅವರ ಮಾತುಗಳ ಆಶೀರ್ವಚನ ನೀಡಲಿದ್ದಾರೆ, ಸುದರ್ಶನ್ ಅವರು ಮಾತನಾಡಲಿದ್ದಾರೆ. ತಮಗೆಲ್ಲರಿಗೂ ವಂದಿಸಿ, ನಾಳಿನ ಏನು ಗಣರಾಜ್ಯೋತ್ಸವ, ಈ ದೇಶದ ಸಂವಿಧಾನದ ಸಂಕೇತ ನಿಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಸಾಹೇಬರು ನಮ್ಮ ಕಾನ್ಸ್ಟಿಟ್ಯೂಷನ್ನ, ಸಂವಿಧಾನವನ್ನು ಕೊಟ್ಟರು. ಆದರೆ ಬಸವಣ್ಣ 12ನೇ ಶತಮಾನದಲ್ಲೇ ಸಂವಿಧಾನ ಕೊಟ್ಟ. ಕಳಬೇಡ, ಕೊಲಬೇಡ, ಇದು ಜಗತ್ತಿಗೆ ಕೊಟ್ಟ ಸಂವಿಧಾನ. ಆಗಲೇ ಹೇಳಿದೆ. ಆ ಹಿನ್ನೆಲೆಯಲ್ಲಿ ನಾಳೆ ಸಂವಿಧಾನವನ್ನು ರಕ್ಷಣೆ ಮಾಡಿ, ಸಂವಿಧಾನ ಇದ್ದರೆ ನಾವಿದ್ದ ಹಾಗೆ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನವನ್ನು ಗೌರವಿಸೋಣ, ನಮ್ಮ ನಗರದ ಮಹಿಳಾ ಸಂಘವನ್ನು ಸದೃಢಗೊಳಿಸೋಣ ಅಂತ ಹೇಳ್ತಾ, ಈಗಾಗಲೇ ಅಡುಗೆ ವಾಸನೆ ನನಗೆ ತಟ್ತಾ ಇದೆ.